ಬಾರ್ಟರ್ ಸಿಸ್ಟಮ್, ವಸ್ತು ವಿನಿಮಯ ಪದ್ಧತಿ ಅಥವಾ ಸಾಟಿ ಪದ್ಧತಿ. ಇವತ್ತು ವಸ್ತು ವಿನಿಮಯ ಪದ್ಧತಿ ಅಂದ್ರೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಹಣ ಅನ್ನೋದು ಬಹಳ ಮುಖ್ಯ. ನಮಗೆ, ನಿಮಗೆ, ಎಲ್ಲರಿಗೂ ಹಣ ಇಲ್ಲದೆ ಬದುಕೋದು ಸಾಧ್ಯನೇ ಇಲ್ಲ. ಆದರೆ ಇವತ್ತು ನಾವು ಕಾಣ್ತಾ ಇರುವಂತಹ ಕರೆನ್ಸಿ ನೋಟುಗಳಾಗಿರಬಹುದು, ಕಾಯಿನ್ಸ್, ಬ್ಯಾಂಕ್ಗಳು, ಇವತ್ತಿನ ಡಿಜಿಟಲ್ ಪೇಮೆಂಟ್, ಫೋನ್ಪೇ, ಗೂಗಲ್ ಪೇ, ಇಂತಹ ಹಣ ಅನ್ನೋದು ಮೊದಲಿಗೆ ಅಸ್ತಿತ್ವನೇ ಇರಲಿಲ್ಲ. ಹಣ ಅನ್ನೋದು ಅಸ್ತಿತ್ವಕ್ಕೆ ಬರೋದಕ್ಕಿಂತ ಮೊದಲು ಕೂಡ ಜನರು ಏನು ಮಾಡ್ತಾಯಿದ್ರು, ವ್ಯಾಪಾರ ಮಾಡ್ತಾಯಿದ್ರು. ಪೀಪಲ್ ಯೂಸ್ ಟು ಟ್ರೇಡ್ ವಿತ್ ಈಚ್ ಅದರ್ ಈವನ್ ಬಿಫೋರ್ ಮನಿ ವಾಸ್ ಇನ್ವೆಂಟೆಡ್. ಸೊ ಹೇಗೆ ವ್ಯಾಪಾರ ಮಾಡ್ತಾಯಿದ್ರು ಅಂದರೆ, ಹಣವನ್ನು ಬಳಸದೆ ವಸ್ತುಗಳಿಗೆ ಪರಸ್ಪರ ವಿನಿಮಯ ಮಾಡ್ಕೊಳ್ತಾ ಇದ್ರು. ಇಂತಹ ಒಂದು ಪದ್ಧತಿಗೆ ವಸ್ತು ವಿನಿಮಯ ಪದ್ಧತಿ ಅಂತ ಕರೀತಾರೆ. ಅಂದರೆ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಫಾರ್ ಗೂಡ್ಸ್ ವಿತೌಟ್ ಮನಿ, ದ್ಯಾಟ್ಸ್ ಕಾಲ್ಡ್ ಬಾರ್ಟರ್ ಸಿಸ್ಟಮ್. ಇಲ್ಲಿ ಫಾರ್ ಎಕ್ಸಾಂಪಲ್, ಪರ್ಸನ್ ಎ ಹತ್ರ ಟೊಮೆಟೊಸ್ ಇದೆ, ಪರ್ಸನ್ ಬಿ ಹತ್ರ ವೀಟ್ ಇದೆ. ಪರ್ಸನ್ ಎ ಏನು ಮಾಡ್ತಾರೆ, ತಮ್ಮ ಹತ್ರ ಇರೋ 500 ಗ್ರಾಮ್ ಟೊಮೆಟೊಸನ್ನು ಪರ್ಸನ್ ಬಿ ಜೊತೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಪರ್ಸನ್ ಬಿ ಏನು ಮಾಡ್ತಾರೆ, ಟೊಮೆಟೊಸ್ನ ತಗೊಳ್ತಾರೆ, ವೀಟನ್ನು ಕೊಡ್ತಾರೆ. ಈ ರೀತಿಯಾಗಿ ವ್ಯಾಪಾರ ನಡೀತಾ ಇತ್ತು. ಆದರೆ ಈ ಒಂದು ಪದ್ಧತಿಯಲ್ಲಿ ವಸ್ತುಗಳನ್ನು ವಿನಿಮಯ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಕೆಲವು ಲಿಮಿಟೇಷನ್ಸ್, ಪರಿಮಿತಿಗಳನ್ನು ಹೊಂದಿತ್ತು, ಲೋಪದೋಷಗಳನ್ನು ಹೊಂದಿತ್ತು. ಹಾಗಾದರೆ ಯಾವೆಲ್ಲ ಆ ಲಿಮಿಟ್ಸ್, ಯಾವೆಲ್ಲ ಆ ದೋಷಗಳು ಅನ್ನೋದನ್ನು ನೋಡೋಣ. ಪರಿಮಿತಿಗಳು, ಲಿಮಿಟೇಷನ್ಸ್, ವಸ್ತು ವಿನಿಮಯ ಪದ್ಧತಿಯ ದೋಷಗಳು. ಫಸ್ಟ್ ಲಿಮಿಟ್ ಏನು ಅಂದರೆ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್. ಟ್ರೇಡ್ ನಾಟ್ ಪಾಸಿಬಲ್ ವಿತೌಟ್ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್. ಬಯಕೆಗಳ ದ್ವಿಮುಖ ಹೊಂದಾಣಿಕೆಯ ಅಭಾವ. ಏನು ಹಾಗಂದರೆ, ಫಾರ್ ಎಕ್ಸಾಂಪಲ್, ವಧುವರ ಇಬ್ಬರಿಗೂ ಒಪ್ಪಿಗೆ ಇದ್ದರೆ ಮಾತ್ರ ಮದುವೆ ಆಗುತ್ತೆ. ಅದೇ ರೀತಿ ಇಲ್ಲೂ ಕೂಡ ಏನಂದರೆ, ಪರ್ಸನ್ ಎ ಹತ್ರ ಏನಿದೆ ಅಂತ ಅಂದರೆ ಟೊಮೆಟೊಸ್ ಇದೆ. ಪರ್ಸನ್ ಎ ಏನು ಮಾಡ್ತಾರೆ, ಪರ್ಸನ್ ಬಿ ಹತ್ರ ಇರೋ ವೀಟ್ ಜೊತೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದಾರೆ. ಆದರೆ ಪರ್ಸನ್ ಬಿಗೆ ಟೊಮೆಟೊಸ್ ಬೇಡ, ಐ ಡೋಂಟ್ ವಾಂಟ್ ಟೊಮೆಟೊಸ್, ಐ ವಾಂಟ್ ಮ್ಯಾಂಗೋಸ್, ನನಗೆ ಈ ಟೊಮೆಟೊಸ್ ಬೇಡ, ನನಗೆ ಮ್ಯಾಂಗೋಸ್ ಬೇಕು. ಸೊ ಇಲ್ಲೇನಾಗೋದಿಲ್ಲ, ಇಬ್ಬರ ನಡುವೆ ಹೊಂದಾಣಿಕೆ ಆಗೋಲ್ಲ. ನೋ ಮ್ಯಾಚ್ ನೋ ಡೀಲ್. ಬಾರ್ಟರ್ ಸಿಸ್ಟಮಲ್ಲಿ ಎರಡೂ ಪಾರ್ಟಿ ನಡುವೆ ಹೊಂದಾಣಿಕೆ ಆಗಬೇಕು, ಮ್ಯಾಚ್ ಆಗಬೇಕು. ಈ ರೀತಿ ಹೊಂದಾಣಿಕೆ ಆಗೋದನ್ನು ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಅಂತ ಕರೀತಾರೆ. ಬಯಕೆಗಳ ದ್ವಿಮುಖ ಹೊಂದಾಣಿಕೆ. ಒಂದು ವೇಳೆ ಈ ರೀತಿ ಇಬ್ಬರ ನಡುವೆ, ಎರಡು ಪಾರ್ಟಿಗಳ ನಡುವೆ ಹೊಂದಾಣಿಕೆ ಆಗದೇ ಇದ್ದರೆ, ಮ್ಯಾಚ್ ಆಗದೇ ಇದ್ದರೆ ಬಯಕೆಗಳು, ಅದನ್ನು ಬಯಕೆಗಳ ದ್ವಿಮುಖ ಹೊಂದಾಣಿಕೆಯ ಅಭಾವ ಅಂತ ಕರೀತಾರೆ. ಬಾರ್ಟರ್ ಸಿಸ್ಟಮ್ನ ಸೆಕೆಂಡ್ ಲಿಮಿಟ್ ಏನಂದರೆ ಸರ್ಚ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಟ್ರಾನ್ಸಾಕ್ಷನ್ ಇನ್ಕ್ರೀಸ್ ಆಗುತ್ತೆ, ಹೆಚ್ಚಾಗುತ್ತೆ. ಇಲ್ಲಿ ಈ ಪರ್ಸನ್ ಏನು ಮಾಡಿದರೆ ಟೊಮೆಟೊಸ್ ಬೆಳೆದಿದ್ದಾರೆ, ಇವ್ರಿಗೇನು ಬೇಕು, ಗೋಧಿ ಬೇಕು. ಗೋಧಿ ಕೊಡುವಂಥ ಪಾರ್ಟ್ನರ್ನ ಇವರು ಹುಡ್ಕೊಂಡು ಹೋಗಬೇಕಾಗತ್ತೆ. ಅವರು ಬೆಂಗಳೂರು, ಪುಣೆ, ಪಾಟ್ನಾ, ಡೆಲ್ಲಿ ಹೀಗೆ ಪ್ಲೇಸ್ಗಳಿಗೆ ಹುಡ್ಕೊಂಡು ಹೋಗಬೇಕಾಗತ್ತೆ. ಬಸ್, ಟ್ರೈನ್ ಇದರದ್ದೆಲ್ಲ ಖರ್ಚು ಹೆಚ್ಚಾಗುತ್ತೆ. ಸೊ ಕಾಸ್ಟ್ ಆಫ್ ಟ್ರಾನ್ಸಾಕ್ಷನ್ ಏನಾಗುತ್ತೆ, ಹೆಚ್ಚಾಗುತ್ತೆ. ಥರ್ಡ್ ಲಿಮಿಟೇಷನ್ ಏನು ಅಂತ ನೋಡೋಣ. ಸ್ಟೋರೇಜ್ ಆಫ್ ಪೆರಿಷೇಬಲ್ ಕಮೋಡಿಟೀಸ್ ಈಸ್ ಡಿಫಿಕಲ್ಟ್, ರಿಸಲ್ಟ್ಸ್ ಇನ್ ಲಾಸ್ ಆಫ್ ವ್ಯಾಲ್ಯೂ. ಒಬ್ವಿಯಸ್ಲಿ ಫ್ರೂಟ್ಸ್ ಆಗಿರ್ಬೋದು, ಟೊಮ್ಯಾಟೋಸು, ತರಕಾರಿ, ಇವುಗಳನ್ನೆಲ್ಲ ಸ್ಟೋರ್ ಮಾಡೋದು ತುಂಬ ಕಷ್ಟ. ತುಂಬ ದಿನದವರೆಗೆ ನಿಮಗೆ ಪಾರ್ಟ್ನರ್ ಸಿಗೋವರೆಗೂ ಏನು ಮಾಡೋಕ್ಕಾಗಲ್ಲ, ಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ಇವೆಲ್ಲ ಪೆರಿಷೇಬಲ್ ಕಮೋಡಿಟೀಸ್, ಕೊಳೆತು ಹೋಗುತ್ತೆ ತುಂಬ ದಿನ ಇಟ್ಟಂಗೆ. ಸೊ ಅದ್ರ ವ್ಯಾಲ್ಯೂ ಕೂಡ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಈ ಫೋರ್ತ್ ಲಿಮಿಟೇಷನ್ ಅಥವಾ ಪರಿಮಿತಿ ಏನು ಅಂತ ಅಂದರೆ, ಬಾರ್ಟರ್ ಸಿಸ್ಟಮ್ ಡಸಂಟ್ ಎನ್ಕರೇಜ್ ಸ್ಪೆಷಲೈಸೇಷನ್ ಆರ್ ಡಿವಿಷನ್ ಆಫ್ ಲೇಬರ್. ಫಾರ್ ಎಕ್ಸಾಂಪಲ್, ಇಲ್ಲಿ ಇವರು ಸಾಫ್ಟ್ವೇರ್ ಡೆವಲಪರ್, ಇವರೇನು ಮಾಡ್ತಾ ಇದ್ದಾರೆ, ತಾವು ತಯಾರಿಸಿರುವಂಥ ಸಾಫ್ಟ್ವೇರ್ DVD ಏನು ಮಾಡ್ತಾ ಇದ್ದಾರೆ, ಮಾರ್ತಾ ಇದ್ದಾರೆ. ಬಟ್ ಆದರೆ ಇನ್ ಫ್ರಂಟ್ ಆಫ್ ಇರೋ ಫಾರ್ಮರಿಗೆ ಅವ್ರು DVD ಬೇಡ, ಐ ಡೋಂಟ್ ವಾಂಟ್ ಯುವರ್ DVD, ಐ ವಾಂಟ್ ಫುಡ್, ನನಗೆ ಅಕ್ಕಿ ಬೇಕು, ಗೋಧಿ ಬೇಕು, ರಾಗಿ ಬೇಕು ಅಂತ ಆಹಾರಕ್ಕೆ ಆಹಾರವನ್ನು ಏನು ಮಾಡ್ತಾ ಇದ್ದಾರೆ, ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ರೆಡಿ ಇದ್ದಾರೆ. ಇವರು ಸಾಫ್ಟ್ವೇರ್ DVDನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಏನು ಯೋಚನೆ ಮಾಡ್ಬೋದು ಇವರು, ಸಾಫ್ಟ್ವೇರ್ ಡೆವಲಪರ್, ಓಕೆ ನಾನು ಕೂಡ ಏನು ಮಾಡೋಣ, ಈ ಸಾಫ್ಟ್ವೇರ್ ಡೆವಲಪರ್ ಜಾಬನ್ನು ಬಿಟ್ಬಿಟ್ಟು ನಾನು ಕೂಡ ಏನಾಗೋಣ, ಫಾರ್ಮರ್ ಆಗೋಣ ಅಂತ ಯೋಚನೆ ಮಾಡ್ತಾರೆ. ಇವ್ರ ಥರ ಎಲ್ಲರೂ ಕೂಡ ಏನು ಮಾಡ್ತಾರೆ, ಅಡ್ವಾನ್ಸ್ ಲೆವೆಲ್ ಜಾಬ್ ಮಾಡೋದು ಬಿಟ್ಟು ಎಲ್ಲರೂ ಕೃಷಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಬೇಸಿಕ್ ನೆಸೆಸಿಟೀಸ್ ಆಫ್ ಲೈಫ್, ಆಹಾರ ಬೇಕು ಫಸ್ಟ್. ಮನಿ ಸಿಸ್ಟಮ್ ಈ ಸಮಸ್ಯೆನ ಸಾಲ್ವ್ ಮಾಡುತ್ತೆ. ಹೇಗೆ ಸಾಲ್ವ್ ಮಾಡುತ್ತೆ ಅಂತ ನೋಡೋಣ. ಇವಾಗ ರೈತ ಏನು ಮಾಡ್ತಾನೆ, ತಾನು ಬೆಳೆದಿರೋ ಗೋಧಿನ ಮಾರಿಬಿಟ್ಟು ಹಣ ಗಳಿಸ್ತಾನೆ. ಅದೇ ರೀತಿ ಫ್ಯಾಕ್ಟ್ರಿ ವರ್ಕರ್
ಏನು ಮಾಡ್ತಾರೆ, ಅವರು ಕೂಡ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರೆ, ಅಲ್ಲಿ ಹಣ ಗಳಿಸ್ತಾರೆ. ಅದೇ ರೀತಿ ಟೀಚರ್ ಕೂಡ ಟೀಚಿಂಗ್ ಮಾಡಿಬಿಟ್ಟು ಹಣ ಗಳಿಸ್ತಾರೆ. ಇವೆಲ್ಲ ಸ್ಪೆಷಲೈಸ್ಡ್ ವರ್ಕ್ಗಳು. ಸೊ ಇವರೆಲ್ಲ ಏನು ಮಾಡ್ತಾರೆ, ಹಣ ಗಳಿಸ್ಬಿಟ್ಟು ತಮಗೆ ಬಂದಿರೋ ಹಣದಿಂದ ಏನು ಮಾಡ್ತಾರೆ, ಅವ್ರಿಗೆ ಬೇಕಾಗಿರೋಂತಹ ವಸ್ತುಗಳನ್ನು ಏನು ಮಾಡ್ತಾರೆ, ಕೊಂಡ್ಕೊಳ್ತಾರೆ. ತಮಗೆ ಬಂದಿರೋ ಸ್ಯಾಲ್ರಿಯಿಂದ ಅವ್ರಿಗೆ ಬೇಕಾಗಿರೋ ವಸ್ತುಗಳನ್ನು ಕೊಂಡ್ಕೊಳ್ತಾರೆ. ಸೊ ಮನಿ ಸಿಸ್ಟಮ್ ಎನ್ಕರೇಜಸ್ ಸ್ಪೆಷಲೈಸೇಷನ್ ಆರ್ ಡಿವಿಷನ್ ಆಫ್ ಲೇಬರ್. ನೆಕ್ಸ್ಟ್ ಲಿಮಿಟೇಷನ್ಸ್ ಏನು ಈ ಬಾರ್ಟರ್ ಸಿಸ್ಟಮ್ದು ಅಂತ ನೋಡೋಣ. ಲ್ಯಾಕ್ ಆಫ್ ಕಾಮನ್ ಮೆಜರ್ ಆಫ್ ವ್ಯಾಲ್ಯೂ, ಸಾಮಾನ್ಯ ಮೌಲ್ಯಮಾಪನದ ಕೊರತೆ. ಏನು ಸಾಮಾನ್ಯ ಮೌಲ್ಯಮಾಪನದ ಕೊರತೆ ಅಂದರೆ, ಒಂದು ವಸ್ತುವಿನ ಮೌಲ್ಯ ಎಷ್ಟು ಅಂತ ಅಳೆಯೋದು ಹೇಗೆ, ಮೌಲ್ಯಮಾಪನ ಮಾಡೋದು ಹೇಗೆ, ಅಕ್ಕಿ ಬೆಲೆ ಎಷ್ಟು, ಗೋಧಿ ಬೆಲೆ ಎಷ್ಟು, ಯಾವುದರಲ್ಲಿ ವ್ಯಕ್ತಪಡಿಸೋದು, ಯಾವುದರಿಂದ ಅಳೆಯೋದು. ಈಗ ನಾವು ಹಣದ ಮೂಲಕ ಏನು ಮಾಡ್ತೀವಿ, ಈ ವಸ್ತುವಿಗೆ ಇಷ್ಟು ಬೆಲೆ ಅಂತ ಕಟ್ತೀವಿ, ಎಲ್ಲ ವಸ್ತುಗಳಿಗೆ ಬೆಲೆಯನ್ನು ಹೇಳ್ತೀವಿ. ಆದರೆ ಆಗ ಹಣ ಇರಲಿಲ್ಲ. ಕೆಲವೊಬ್ಬರಿಗೆ ಲಾಭ ಆಗ್ತಾ ಇತ್ತು, ಕೆಲವೊಬ್ಬರಿಗೆ ನಷ್ಟ ಆಗ್ತಾ ಇರ್ತಿತ್ತು. ಈಗ ನಾನೇನು ಮಾಡ್ತೀನಿ, 500 ಗ್ರಾಮ್ ಅರ್ಧ ಕೆ ಜಿ ಟೊಮೆಟೊನ 2 ಕೆ ಜಿ ಗೋಧಿ ಜೊತೆ ಮಾರೋದಕ್ಕೆ ರೆಡಿ ಇದ್ದೀನಿ. ಬಟ್ ಅಪೋಸಿಟ್ ಇರುವಂತಹ ವ್ಯಕ್ತಿಗೆ ಏನಾಗುತ್ತೆ, ನಾನು ಬರೀ ಅರ್ಧ ಕೆ ಜಿ ಟೊಮೆಟೊ ಕೊಡ್ತಾ ಇದ್ದೀನಿ, ಅವ್ರ ಹತ್ರ ಇರೋದು 2 ಕೆ ಜಿ ಗೋಧಿ. ಸರಿ ಸಮ ಆಗೋದಿಲ್ಲ. ಸೊ ಈ ರೀತಿಯಾಗಿ ಒಬ್ರಿಗೆ ಲಾಭ ಆಗುತ್ತೆ, ಒಬ್ರಿಗೆ ನಷ್ಟ ಆಗುತ್ತೆ. ಕರಾರುವಕ್ಕಾಗಿ ಇಷ್ಟು ರಾಗಿಗೆ ಇಷ್ಟೇ ಅಕ್ಕಿ ಅಂತ ಹೇಗೆ ಡಿಸೈಡ್ ಮಾಡೋದು, ಒಂದು ಯಾವ ರೀತಿ ಮೆಜರ್ ಮಾಡೋದು ಅನ್ನೋದೇ ಒಂದು ಸಮಸ್ಯೆ ಆಗಿತ್ತು. ಈ ಬಾರ್ಟರ್ ಸಿಸ್ಟಮಲ್ಲಿ ಈ ರೀತಿಯಾದಂತಹ ದೋಷಗಳಿಂದಾಗಿ ಅದು ಬಹಳ ಕಾಲ ಅಸ್ತಿತ್ವದಲ್ಲಿ ಇರಲಿಲ್ಲ. ಸೊ ನೆಕ್ಸ್ಟ್ ಏನು ಮಾಡುತ್ತೆ, ಈ ಬಾರ್ಟರ್ ಸಿಸ್ಟಮ್ ಈಸ್ ರೀಪ್ಲೇಸ್ಡ್ ಬೈ ಮನಿ ಸಿಸ್ಟಮ್. ನೆಕ್ಸ್ಟ್ ಏನಾಗುತ್ತೆ, ಹಣದ ಒಂದು ಆವಿಷ್ಕಾರ ಆಗುತ್ತೆ. ಇದ್ರ ಮೇಲೆ ಬಂದಂತಹ ಎಕ್ಸಾಮಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಈ ಕ್ವೆಶನ್ಸ್ ಎಲ್ಲ ಈಸಿ ಇದ್ದಾವೆ. ಈ ವಿಡಿಯೋನ ಪಾಸ್ ಮಾಡಿಬಿಟ್ಟು ಆನ್ಸರ್ ಮಾಡಿ. ಫಸ್ಟ್ ಕ್ವೆಶನ್ ಈಸ್, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಬಾರ್ಟರ್ ಸಿಸ್ಟಮ್? ಈ ಕ್ವೆಶನನ್ನು ಆಲ್ರೆಡಿ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಆನ್ಸರ್ ಏನಪ್ಪ ಅಂತಂದರೆ, ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಫಾರ್ ಗೂಡ್ಸ್. ಸೆಕೆಂಡ್ ಕ್ವೆಶನ್ ಈಸ್, ವಿಚ್ ಸಿಸ್ಟಮ್ ವಾಸ್ ಪ್ರಿವ್ಯಾಲೆಂಟ್ ಬಿಫೋರ್ ದ ಇನ್ವೆನ್ಷನ್ ಆಫ್ ಮನಿ? ಆಬ್ವಿಯಸ್ಲಿ ಬಾರ್ಟರ್ ಸಿಸ್ಟಮ್. ಥರ್ಡ್ ಕ್ವೆಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಬಾರ್ಟರ್ ಸಿಸ್ಟಮ್ ಇನ್ ಎಕನಾಮಿಕ್ಸ್ ಈಸ್ ಟ್ರೂ? ಇದನ್ನು MTS ಎಕ್ಸಾಮಲ್ಲಿ ಕೇಳಿದ್ದಾರೆ. It is a trade in which goods are exchanged with the use of cryptocurrency. No, cryptocurrency ಇವತ್ತು ಬಂದಿರೋದು. It is a trade in which goods are exchanged with the use of money. No, money ಕೂಡ ಅಸ್ತಿತ್ವಕ್ಕೆ ಬಂದಿರಲಿಲ್ಲ. It is a trade in which goods are exchanged without the use of money. This is the answer. Fourth question, what is the essential feature of a barter system? Answer is double coincidence of wants. Barter system refers to direct exchange of goods. Question 6. Was the difficulty faced during the barter exchange in large economies? Lack of a common measure of value. ತುಂಬ ಈಸಿ ಇದೆ, ಆಲ್ರೆಡಿ ಕ್ಲಾಸಲ್ಲಿ ಮಾಡಿರೋಂಥ ಕ್ವೆಶನ್ಸ್. ಸೆವೆಂತ್ ಕ್ವೆಶನ್, ಎಕನಾಮಿಕ್ ಎಕ್ಸ್ಚೇಂಜಸ್ ವಿತೌಟ್ ದ ಮೀಡಿಯೇಷನ್ ಆಫ್ ಮನಿ ಆರ್ ರೆಫರ್ ಟು ಆ್ಯಸ್ ಬಾರ್ಟರ್ ಎಕ್ಸ್ಚೇಂಜಸ್. ಇದನ್ನು SSC ಎಕ್ಸಾಮಲ್ಲಿ ಕೇಳಿದ್ದಾರೆ. Question 8. In which form of exchange are goods used as medium of exchange? Barter exchange. Thanks for watching.